ನೋಡ್ಕೊಂಡು ರೋಡ್ ಕ್ರಾಸ್ ಮಾಡ್ಬೇಕಲ್ವಾ ಬಂಗಾರಿ? ಥ್ಯಾಂಕ್ ಯು. ಯು ಚಮೇಲಿ. ನಮಸ್ತೆ. ಬಾಯ್ ಬಾಯ್. ಓ ಶಿಟ್. ನಮಸ್ತೆ. Hello everyone. ರಾಮ್, ಇದು ಮನುಷ್ಯರು ಮಾಡೋ ಕೆಲಸನೆಲ್ಲ ಮಾಡೋ ರೋಬೋ. ಕಾಫಿ ಟೀ ಕೊಡೋದ್ರಿಂದ ಪ್ರಾಜೆಕ್ಟ್ ಡಿಸೈನಿಂಗ್ ತನಕ ಎಲ್ಲ ಮಾಡುತ್ತಂತೆ. ಮನುಷ್ಯರಿಗಿಂತ ರೋಬೋಗಳ ಮೇಲೆ ನಾವು ಜಾಸ್ತಿ ನಂಬಿಕೆ ಇಟ್ರೆ $5 million ಈಸಿಯಾಗಿ ಅಚೀವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. Happy birthday, Ram. Hey, thank you. So you're aware of my birthday? Of course, Ram. ಸರಿ, ಹಾಗಾದ್ರೆ ನನ್ನ ಬರ್ತ್ಡೇ ದಿನ ನಂಗೆ ಏನ್ ಗಿಫ್ಟ್ ಕೊಟ್ರೆ ಇಷ್ಟ ಆಗುತ್ತೆ ಹೇಳ್ಬೋದಾ? Sorry, I'm not sure. I'm sorry to tell you this. I'll be rejecting your proposal. What? You didn't even listen to us. Gentlemen, please take your seat. Please. To be precise, your humanoid is just a machine. ಅರೆ ಕರೀಂ ಚಾಚಾ, ಅಲ್ಲಿ ಯಾಕೆ ನಿಂತಿದ್ದೀರಾ? ಒಳಗ್ ಬನ್ನಿ. ಇವತ್ತು ನಿಮ್ಗೆ ರಜಾ ಇತ್ತಲ್ವಾ? ಇವತ್ತು ಹಾಗೆ ರಜಾ ತಗೊಳ್ಳಿಕ್ಕಾಗತ್ತೆ? ನಿಮ್ಗೆ ಇಷ್ಟ ಆಗೋ ಸ್ಟ್ರಾಂಗ್ ಕಾಫಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಚಾಚಾ. ಅಲ್ಲ, ನಿಮ್ಗೆ ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಚಾಚಾ. ಥ್ಯಾಂಕ್ ಯು ಸೋ ಮಚ್. ಚಾಚಾ, ಏನದ್ ಕೈಯಲ್ಲಿ? ಅದು एक छोटा सा ಬರ್ಡೇ ಗಿಫ್ಟಾ? ವಾವ್, ಥ್ಯಾಂಕ್ ಯು ಚಾಚಾ. ಥ್ಯಾಂಕ್ ಯು ಸೋ ಮಚ್. ಈಸ್ ಕರೀಂ ಚಾಚಾ. ನಂಗೆ ಖುಷಿಯಲ್ಲಿದ್ದಾಗ ಕಾಫಿ ತಂದು ಕೊಡ್ತಾರೆ, ತಲೆನೋವು ಬಂದ್ರೆ ಜಿಂಜರ್ ಟೀ ಮಾಡ್ಕೊಡ್ತಾರೆ. ನನ್ನ ಮುಖ ನೋಡಿದ್ರೆ ಸಾಕು ನಂಗೆ ಏನ್ ಬೇಕು ಅಂತ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ಚಾಕ್ಲೇಟ್ ಕೊಟ್ಟಾಗ ಒಂದು ತೃಪ್ತಿ ಸಿಗುತ್ತಲ್ಲ, ಆ ನೆಮ್ಮದಿ ಈ ನಿಮ್ಮ ರೋಬೋ ಕೊಡಕ್ ಸಾಧ್ಯನಾ? ಮನ್ಸು ಅರ್ಥ ಆಗೋದು ಮನುಷ್ಯರಿಗೆ ಮಾತ್ರ, ಯಂತ್ರಗಳಿಗಲ್ಲ. ವ್ಯವಹಾರ ಮಾಡೋದೇ ಲಾಭಕ್ಕೋಸ್ಕರ, ಆದ್ರೆ ಲಾಭಕ್ಕಾಗಿ ಮನುಷ್ಯತನ ಮರಿಬಾರ್ದು ಅಂತ ಹೇಳ್ಕೊಟ್ಟವರು ನಮ್ ತಾತ ಮಿಸ್ಟರ್ ಸೂರ್ಯಪ್ರಕಾಶ್ ದೇಸಾಯಿ. $5 million ಲಾಭಕ್ಕಿಂತ ನಮ್ಮನ್ನ ನಂಬ್ಕೊಂಡಿರೋ ಇಂಥ 500 ಕುಟುಂಬಗಳ ಸಂತೋಷನೇ ನನಗೆ ಮುಖ್ಯ. That's very good businessman, but you are taking a wrong decision. ಇರ್ಬೋದೇನೋ. ಈ ರೋಬೋನ ಕಂಡಿಡಿರೋದು ಮನುಷ್ಯರೇ ಅಲ್ವಾ? ಮೊದಲು ಮನುಷ್ಯರಿಗೆ ಬೆಲೆ ಕೊಡೋಣ. ಐ ಆಮ್ ಸಾರಿ ಬ್ರೋ. ಯು ಗೈಸ್ ಪ್ಲೀಸ್ ಟೇಕ್ ಇಟ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು. ಮಗ, ಪ್ರತಿ ವರ್ಷ ತರ ನೀನ್ ಅನ್ಕೊಂಡಂಗೆ ನಮ್ಮ ಆಫೀಸ್ ಮೇಲ್ಗಡೆ ನಮ್ಮ ಎಂಪ್ಲಾಯೀಸ್ ಅಲ್ಲಿ ಈ ತಿಂಗಳು ಯಾರ್ಯಾರ ಬರ್ಡೇ ಇದೆಯೋ ಅವ್ರ ಎಲ್ಲರ ಬರ್ಡೇನ ನಿನ್ ಜೊತೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಪ್ಲೀಸ್ ಕಮ್. ಬಾಸ್, ಓನ್ಲಿ ಕೇಕ್. ವೆರ್ಸ್ ದ ಪಾರ್ಟಿ? Party? Okay, sure. Unfortunately, guys, I won't be able to join you today. Why not, sir? Because I'm traveling to India, Namur, Bangalore. ಸಡನ್ ಆಗಿ ಮನೆಗೆ ಹೋಗ್ಬೇಕು ಅಂತಿದ್ದಾನೆ. ಏನಾಯ್ತಪ್ಪ ಇವನ್ಗೆ? ಈ ಫ್ಯಾಮಿಲಿ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಾಗಿದೆ. ನನ್ನ ಫ್ಯಾಮಿಲಿ ನನಗೋಸ್ಕರ ಕಾಯ್ತಾ ಇದೆ. I'll be joining them. You guys have fun, please. ನೀನ್ ಇಂಡಿಯಾಗೆ ಹೋಗ್ತೀನಿ ಅಂತ ಹೇಳಿದ್ ಕೇಳಿ ನಿಜ ಅನ್ಕೊಂಡ್ ನಾನು ಟೆನ್ಷನ್ ಆಗ್ಬಿಟ್ಟೆ. ಆಮೇಲೆ ಅರ್ಥ ಆಯ್ತು, ದೊರೆಗಳು ಅಂತರ್ಮುಖಿ, ಯಾರ ಜೊತೆನೂ ಇರಕ್ ಇಷ್ಟಪಡಲ್ಲ, ಪಾರ್ಟಿ ಅಂದ ತಕ್ಷಣನೇ ನೆಪ ಹೇಳಿ ಎಸ್ಕೇಪ್ ಆಗಿದ್ದು ಅಂತ.
ನಾನು ಹೇಳಿದ್ ನಿಜಾನೇ, ನಾವು ಇಂಡಿಯಾಗೆ ಹೋಗ್ತಾ ಇದೀವಿ. ಯಾಕೋ ತಾತ ತುಂಬಾ ನೆನಪಾಗ್ತಿದ್ದಾರೆ. ಐ ಆಮ್ ಮಿಸ್ಸಿಂಗ್ ಹಿಮ್. ಅವ್ರಿಗೆ ನಾನು ಇಲ್ದೇ ಇರೋದು ಕಷ್ಟ ಅಂತ ಗೊತ್ತು. ಆದ್ರೆ ಫೋನ್ ಮಾಡಿದಾಗಲ್ಲ ಎಲ್ಲಿ ನನ್ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ ಅಂತ ಸುಮ್ನೆ ಏನೂ ಆಗದೆ ಇರೋ ತರ ನಾಟಕ ಮಾಡ್ಕೊಂಡು ಇದ್ಬಿಡ್ತಾರೆ. ಅದಕ್ಕೆ ಇವತ್ತು ಡಿಸೈಡ್ ಮಾಡ್ಬಿಟ್ಟಿದ್ದೀನಪ್ಪ, ಹಿಂಗೋಗ್ ಹಂಗ್ ಬಂದ್ಬಿಡಣ. ಅ ಕ್ವಿಕ್ ಫ್ಲೈಯಿಂಗ್ ವಿಸಿಟ್. ಏನಂತ್ಯ? ನಮ್ಮೂರ್ಗೆ ಹೋಗಕ್ ನಾನ್ ಬೇಡ ಅಂತೀನೇನೋ, ಅದು ಸೂರ್ಯ ನೋಡಕ್ಕೆ. ಅದ್ ಯಾರು ಬೇಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ಕೊನೆಗೂ ನಿನಗೆ ಬುದ್ಧಿ ಬಂತಲ್ಲ. ಅಲ್ಲ ಕಣೋ, ಸೂರ್ಯ ಅಲ್ಲಿ ಒಬ್ನೇ ಇದ್ದಾನೆ ಅಂತ ಹೇಳ್ತೀಯ, ನೀನು ಇಲ್ಲಿ ಒಬ್ನೇ ತಾನೇ ಇರೋದು. ಅದ್ ಯಾವ್ದೋ ಹುಡುಗಿ ಯಾವಾಗ್ಲೂ ಕೈ ಕೊಟ್ಲು ಅಂತ ನೀನ್ ಈಗ್ಲೂ ಹೀಗೆ ಇರೋದು ಒಳ್ಳೇದಾ? ನೋಡ, ನಾನ್ ನೆನ್ನೆನೂ ಇದನ್ನೇ ಹೇಳ್ದೆ, ಇವತ್ತು ಇದೇ ಹೇಳ್ತಿದ್ದೀನಿ, ಇನ್ ಮುಂದೆನೂ ಇದನ್ನೇ ಹೇಳ್ತೀನಿ. ಯು ಆರ್ ಅಲೋನ್. ಯು ನೀಡ್ ಅ ಕಂಪ್ಯಾನಿಯನ್. ಈ ವರ್ಷ ಆದ್ರೂ ಮದ್ವೆ ಆಗೋ ಪ್ಲೀಸ್. ನಾನು ಅಷ್ಟೇ, ನೆನ್ನೆನೂ ಅದನ್ನೇ ಹೇಳಿದೆ, ನಾಳೆನೂ ಅದನ್ನೇ ಹೇಳ್ತೀನಿ, ಇನ್ ಮುಂದೆನೂ ಅದನ್ನೇ ಹೇಳ್ತಾ ಇರ್ತೀನಿ. ಜೀವನದಲ್ಲಿ ಪ್ರೀತಿ ಆಗೋದು ಒಂದೇ ಸಲ, ಅದೀಗ ಆಲ್ರೆಡಿ ನನ್ನ ಲೈಫಲ್ಲಿ ಆಗೋಗಿದೆ. ಸೊ ಪ್ರೀತಿ ಇಲ್ಲದೆ ಮದುವೆ ಸಾಧ್ಯ ಇಲ್ಲ. ನನ್ನ ಲೈಫಲ್ಲಿ ಇನ್ನೊಂದ್ಸಲ ಪ್ರೀತಿ ಆಗೋಕೆ ಸಾಧ್ಯನೇ ಇಲ್ಲ. Coffee, sir. Happy birthday, sir. ಥ್ಯಾಂಕ್ ಯು. Let me know, sir, if you want anything. ಶೋರ್. ಕಾಫಿ ಕುಡಿಯೋ, ಆರೋಗುತ್ತೆ. ನೀನ್ ಯೌವನನೇ ಆರೋಗ್ತಿದೆ, ಕಾಫಿ ಬಗ್ಗೆ ಮಾತಾಡ್ತೀಯ. ಮೊದಲು ಆ ವಾಚ್ ಕಿತ್ ಬಿಸಾಕು. ಯಾಕೆ? ನಿನ್ ಹಳೆ ಗರ್ಲ್ ಫ್ರೆಂಡ್ ತಾನೇ ನಿನ್ಗೆ ವಾಚ್ ಗಿಫ್ಟ್ ಮಾಡಿದ್ದು. ಅವಳೆಲ್ಲ ಮರೆತು ಆರಾಮಾಗಿರ್ತಾಳೆ, ನೀನೇ ಒಬ್ಬಂಟಿಯಾಗಿ ಕೊರಗ್ತಿರೋದು. ಈಗ ನಾನು ಕೊರಗ್ತಿದ್ದೀನಿ ಅಂತ ಯಾರು ಹೇಳಿದ್ದು? ಮತ್ತೆ ಯಾಕೆ ಸಡನ್ ಆಗಿ ಊರ್ಗ್ ಹೋಗ್ತಿರೋದು? ಆ ಒಂಟಿತನದ ಫೀಲಿಂಗ್ ಇಂದ ಎಸ್ಕೇಪ್ ಆಗತ್ತಾನೆ. ನಿನ್ ತಲೆ, ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಯಾಕೋ ಮನೆಯವ್ರು ತುಂಬಾ ನೆನಪಾಗ್ತಿದಾರ ಕಣ. ಪಾಪ ನಾನು ಇಲ್ದೇನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಹೌದೌದು, ನೀನ್ ಇರಲ್ವಲ್ಲ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಏನಂದೆ? ಏನಿಲ್ಲ ಏನಿಲ್ಲ. ಮೈ ಫ್ಯಾಮಿಲಿ, ಹ್ಯಾಪಿ ಫ್ಯಾಮಿಲಿ. ನನ್ನಿಂದ ದೂರ ಇರಬೇಡ ಅಂದ್ರು ಕೇಳೋದೇ ಇಲ್ಲ. ಯಾವಾಗ ಬರ್ತೀಯೋ ರಾಮ? ನನ್ಗೆ ಅಪ್ಪ ಅಮ್ಮ ನೆನಪಿಲ್ಲ, ಈ ಮುದ್ದ ತಾತನೇ ನನಗೆಲ್ಲ. ನಾನಂದ್ರೆ ಪಂಚಪ್ರಾಣ. ಪ್ರತಿ ವರ್ಷ ನನ್ನ ಹುಟ್ಟಿದ ಬಗ್ಗೆ ಅವ್ರ ಕೈಯಾರೆ ಕೇಕ್ ತಯಾರ್ಸಕ್ ಮಾತ್ರ ಮರೆಯೋದಿಲ್ಲ. ಒಬ್ಬ ಮಲೇಷ್ಯಾ ಬೇಸಿಗೆಗಿಂತ ಬೆಂಗಳೂರಿನ ಕೂಲ್ ವೆದರೇ ವಾಸಿ. ಇವನೊಬ್ಬ ಮನ್ಸಲ್ಲೇ ಬೇಸಿಗೆ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಲೋ ದೇವದಾಸ, ದಯವಿಟ್ಟು ಲವ್ ಫೇಲಿಯರ್ ಇಂದ ಸ್ವಲ್ಪ ಆಚೆ ಬರೋ. ಇನ್ನೊಂದ್ಸಲಿ ದೇವದಾಸ್ ಅಂತ ಕರಿಬೇಡ ಅಂತ ಹೇಳಿಲ್ವ ನೀ? ಇನ್ನೇನ ಮತ್ತೆ ಎಲ್ಲ ಕಳ್ಕೊಂಡಿರೋ ಒಂಥರ ಆಡ್ತೀಯ. ಕರೆಕ್ಟ್, ಕಳ್ಕೊಂಡಿರೋ ಜಾಗದಲ್ಲೇ ಎಲ್ಲ ಪಡ್ಕೋಬೇಕು ಅಂತ ಹೇಳ್ತಾರಲ್ಲ. ಮಗ, ಹೇಗೋ ಬೆಂಗಳೂರಿಗೆ ವಾಪಸ್ ಬಂದಿದ್ಯಾ, ಇದೇ ಊರಲ್ಲಿ ನಿನ್ಗೆ ಇನ್ನೊಂದು ಲವ್ ಆಗುತ್ತೆ. ಸ್ವಲ್ಪ ಸುಮ್ಮನೆ ನಡೀತ್ಯಾ? ತಮಾಷೆ ಮಾಡ್ತಾ ಇಲ್ಲ ಕಣೋ, ಜಸ್ಟ್ ಇಮ್ಯಾಜಿನ್. ಇಲ್ಲಿ ನೀನ್ ನೋಡೋ ಮೊದಲನೇ ಹುಡುಗಿ ಮೇಲೆ ನಿನ್ ಲವ್ ಆದ್ರೆ ಹೇಗಿರುತ್ತೆ ಮಗ? ಗಂಡಸರಿಗೆ ಲವ್ ಅಲ್ಲಿ ಬೀಳಕ್ಕೆ 8 ಸೆಕೆಂಡ್ ಸಾಕು, ಅದೇ ಹುಡುಗರಿಗೆ 15 ನಿಮಿಷ. ಸೊ ಟೋಟಲ್ ಆಗಿ 15 ನಿಮಿಷ 8 ಸೆಕೆಂಡ್ ಅಲ್ಲಿ ನೀನು ದೇವದಾಸ ಇಂದ ಪ್ರೇಮದಾಸ ಆಗಬಹುದು. ಇನ್ನು 10 ಸೆಕೆಂಡ್ ಅಲ್ಲಿ ಕೊಲೆಗಾರನೂ ಆಗ್ಬೋದು. ನಡಿ ಸುಮ್ಮನೆ. ಈ ಬೆಂಗಳೂರು ಯಾರ್ಯಾರಿಗೂ ಜೀವನ ಕೊಟ್ಟಿದೆ, ಇನ್ನ ನನ್ನ ಗೆಳೆಯನ್ಗೆ ಒಂದು ಪ್ರೀತಿ ಕೊಡಲ್ವೇನೋ? ಒಂದು ಪ್ರೀತಿ ಅಲ್ಲ, ನನ್ ಮಾತು ಕೇಳಲ್ಲ ಅಂತೀಯಲ್ಲ ನೀನು.